ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ವಿಚಾರದಲ್ಲಿ ಮನೆಗೆ ಕಾಂಪೌಂಡ್ ವಾಲ್ ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತೆ, ಕಾಂಪೌಂಡ್ ವಾಲ್ದು ಇಲ್ಲದೆ ಇದ್ದರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಕಾಂಪೌಂಡ್ ವಾಲ್ನ ಪ್ರಾಮುಖ್ಯತೆ ಏನು, ಕಾಂಪೌಂಡ್ ವಾಲು ಹಿಂದಿನ ಕಾಲದಲ್ಲಿ ಇರಲಿಲ್ವಲ್ಲ, ಈಗ ಯಾಕೆ ಕಾಂಪೌಂಡ್ ವಾಲ್ ಅಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ನೋಡಿ, ಒಂದು ಮನೆ ಅನ್ನೋದಕ್ಕೆ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ಕಾಂಪೌಂಡ್ಗಳಿಲ್ಲದೆ ಮನೆ ಕಟ್ತಾ ಇದ್ರು. ಅದಕ್ಕೆ ಕಾರಣನೂ ಇದೆ. ಆದರೆ ಇತ್ತೀಚೆಗೆ ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬ ವಾಸ್ತುವರು ಕಾಂಪೌಂಡ್ ಮಾಡಲೇಬೇಕು ಅಂತೇಳಿ ಹೇಳ್ತಾ ಇದ್ದೀವಿ. ಅದಕ್ಕೆ ಯಾಕೆ ಕಾಂಪೌಂಡನ್ನ ಅಷ್ಟು ಅವಶ್ಯಕತೆ ಏನಿದೆ, ಕಾಂಪೌಂಡನ್ನು ಆ ರೀತಿ ಪ್ರತಿಯೊಂದು ಮನೆಗೂ ಕಾಂಪೌಂಡ್ ಮಾಡಲೇಬೇಕಾದ ಅನಿವಾರ್ಯತೆ ಏನಿದೆ, ಕಾಂಪೌಂಡನ್ನು ಯಾಕೆ ಹಿಂದಿನ ಕಾಲದಲ್ಲಿ ಅಷ್ಟು ಪ್ರಾಮುಖ್ಯತೆ ಕೊಡ್ತಿರ್ಲಿಲ್ಲ, ಈಗ ಯಾಕೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅನ್ನೋದನ್ನ ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಕೊಂಡು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು ಮನೆಗೆ ಹಿಂದಿನ ಕಾಲದಲ್ಲಿ ಒಂದು ಊರು ಅಂತ ಇರ್ತಾ ಇತ್ತು. ಊರಿಂದ ಆಚೆಗೆ ಮನೆಗಳು ಇರ್ತಾ ಇರಲಿಲ್ಲ. ಒಂದು ಊರು, ಒಂದು ಗ್ರಾಮ ಅಂತಂದ್ರೆ ಊರು ಒಳಗಡೆನೆ ಮನೆಗಳಿರ್ತಾ ಇದ್ವು. ಒಂದು ರಸ್ತೆಗೋ 4 ರಸ್ತೆಗೋ, ಹಿಂಗೊಂದು ರಸ್ತೆ, ಅಡ್ಡ ರಸ್ತೆ, ಉದ್ದ ರಸ್ತೆ, ಒಂದು 3-4 ರಸ್ತೆ ಇತ್ತು. ಆ ರಸ್ತೆಗಳಿಗೆ ಪಕ್ಕಪಕ್ಕದಲ್ಲೇ ಅವ್ರವ್ರ ಜಾಗಗಳಲ್ಲಿ ಮನೆಗಳನ್ನು ವಹಿಸಿ ಮನೆಗಳನ್ನ ಕಟ್ಕೊಳ್ತಾ ಇದ್ರು. ಅದು ಕಾಂಪೌಂಡ್ನ ಅವಶ್ಯಕತೆ ಅಷ್ಟಿರ್ಲಿಲ್ಲ. ಅದಲ್ಲದೆ ಹಿಂದಿನ ಕಾಲದಲ್ಲಿ ಒಂದು ವಟಾರಕ್ಕೂ ಒಂದು ಬಾವಿನೋ ಅಥವಾ ಊರಿಗೊಂದು ಸೀನಿಯರ್ ಬಾವಿನೋ ಅಥವಾ ಊರು ಬಾವಿನೋ ಅಂತ ಇರ್ತಾ ಇತ್ತು. ಯಾವುದೇ ರೀತಿಯ ಸಂಪುಗಳು ಇರ್ತಾ ಇರಲಿಲ್ಲ. ಒಂದು ವಟಾರಕ್ಕೊಂದು ಬಾವಿ, ಒಂದು ಏರಿಯಾಗ ಒಂದು ಬಾವಿ ಅಂತ ಇರ್ತಾ ಇತ್ತು, ಅಥವಾ ಒಂದು ಊರು ಬಾವಿ ಅಂತೇಳಿ ಇರ್ತಾ ಇತ್ತು. ಅವಾಗ ಯಾವುದೇ ರೀತಿಯ ಮನೆಗಳ ಹತ್ರ ಯಾವುದೇ ರೀತಿಯ ಹಳ್ಳಗಳು ಇರ್ತಾ ಇರಲಿಲ್ಲ, ಬೋರ್ವೆಲ್ಗಳು ಇರ್ತಾ ಇರಲಿಲ್ಲ. ಅವಾಗೆಲ್ಲ ಜಾಸ್ತಿ ಇರ್ತಾ ಇದ್ದು ಕೆರೆ ನೀರು, ಹೊಳೆ ನೀರುಗಳನ್ನ ಬಳಸ್ತಾ ಇದ್ರು. ಮಳೆ ಬಿದ್ದರೆ ಕೆರೆ ತುಂಬ ನೀರು ಬರ್ತಾ ಇತ್ತು, ಒಂದು ಕಾಲುವೆಗಳಲ್ಲಿ ನೀರು ಬರ್ತಾ ಇತ್ತು, ಬಳಸ್ತಾ ಇದ್ರು, ಒಂದು ಬಾವಿ ತೋಡ್ಕೊಂಡು ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಏನಾಗಿದೆ ಅಂದರೆ ಪ್ರತಿಯೊಂದು ಮನೆಗೂ ನೀರಿನ ಅಭಾವ ಇರೋದ್ರಿಂದ ಸಂಪುಗಳು ಮಾಡ್ಕೊಂಡು ಸ್ಟೋರ್ ಮಾಡೋ ಅಂಥ ಪರಿಸ್ಥಿತಿಗೆ ಬಂದಿದ್ವಿ. ಯಾಕಂದರೆ ಬಾವಿಗಳಲ್ಲಿ ನೀರು ಬರ್ತಾ ಇಲ್ಲ, ಬೋರ್ವೆಲ್ಗಳಿಗೆ ಹೊಡೆದ್ರೂ ನೀರು ಬರ್ತಾ ಇಲ್ಲ, ಕೆರೆಗಳಿಗಂತೂ ನೀರು ಬರ್ತಾನೆ ಇಲ್ಲ. ಹಾಗಾಗಿ ಆ ನೀರನ್ನು ಕುಡಿಯೋದಕ್ಕೂ ಆಗಲ್ಲ. ಕೆರೆಗಳಿಗೆ ಬರೋ ನೀರು ಹಿಂದಿನ ಕಾಲದಲ್ಲಿ ಬರೋದು ತುಂಬ ಶ್ರೇಷ್ಠವಾಗಿರ್ತಾ ಇತ್ತು, ಮತ್ತು ಅದು ಭೂಮಿಯಲ್ಲಿ ಇಂಗ್ತಾ ಇತ್ತು, ಬಾವಿಗಳಲ್ಲಿ ನೀರು ಬರ್ತಾ ಇತ್ತು, ಯಥೇಚ್ಛವಾಗಿ ಮಳೆಗಳಾಗ್ತಾ ಇತ್ತು. ಆದರೆ ಈಗ ನೀರಿನ ಅಭಾವಗಳಾಗಿ ಬಾವಿಗಳಲ್ಲಿ ನೀರಿಲ್ಲದೆ, ಬೋರ್ವೆಲ್ಗಳಲ್ಲೂ ನೀರಿಲ್ಲದೆ ಇರೋ ಪರಿಸ್ಥಿತಿಗೆ ಬಂದಿದ್ದೀವಿ. ಹಾಗಾಗಿ ಸಂಪುಗಳು ಪ್ರತಿಯೊಬ್ಬರ ಮನೆಗೂ ಮಾಡ್ತೀವಿ, ಪ್ರತಿಯೊಂದು ಮನೆಗೂ ಸಂಪು ಮಾಡ್ತೀವಿ. ಅವಾಗ ಏನಾಗುತ್ತೆ, ನಮ್ಮ ಮನೆಗೆ ನಾನು ಈಶಾನ್ಯದಲ್ಲಿ, ಉತ್ತರ ಈಶಾನ್ಯದಲ್ಲೋ ಪೂರ್ವ ಈಶಾನ್ಯದಲ್ಲೋ ಸಂಪು ಮಾಡಿದ್ರೆ ಅದು ಪಕ್ಕದ ಮನೆಗೆ ದಕ್ಷಿಣಕ್ಕೆ ಬರುತ್ತೆ, ಅವ್ರ ಮನೆಗೆ ಅದು ಪೂರ್ವದಲ್ಲಿರೋ ಮನೆಗೆ ಪಶ್ಚಿಮಕ್ಕೆ ಬರುತ್ತೆ ಸಂಪು. ನಮ್ಮ ಮನೆಗೆ ಏನು ಪೂರ್ವ ಈಶಾನ್ಯಕ್ಕೆ ಮಾಡ್ತೀವೋ ಸಂಪು, ಅದು ನಮ್ಮ ಮುಂದೆಗಡೆ ಇರೋ ಮನೆಗೆ ಪಶ್ಚಿಮಕ್ಕೆ ಬರುತ್ತೆ, ಅಥವಾ ವಾಯುವ್ಯಕ್ಕೆ ಬರುತ್ತೆ, ಪಶ್ಚಿಮ ವಾಯುವ್ಯಕ್ಕೆ ಬರುತ್ತೆ. ಅದೇ ರೀತಿ ಉತ್ತರದಲ್ಲಿರೋ ಮನೆಗೆ, ನಮ್ಮ ಮನೆ ಉತ್ತರ ಈಶಾನ್ಯದಲ್ಲೋ ಉತ್ತರದಲ್ಲೋ ಇರತಕ್ಕಂಥ ಸಂಪು, ಅವ್ರ ಮನೆಗೆ ದಕ್ಷಿಣ ಆಗ್ನೇಯದಲ್ಲೋ ಸಂಪು ಹಳ್ಳ ಬರುತ್ತೆ. ಹಾಗಾಗಿ ಆ ದೋಷಗಳನ್ನೆಲ್ಲ ತಪ್ಪಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ಮನೆ ಸುತ್ತು ಒಂದು ಕಾಂಪೌಂಡ್ ಬರಬೇಕು. ಅದು ಹಿಂದಿನ ಕಾಲದ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಸಂಪುಗಳೇ ಮಾಡ್ತಾ ಇರಲಿಲ್ಲ, ಬಾತ್ರೂಮ್ ಪಿಟ್ಟುಗಳೇ ಮಾಡ್ತಾ ಇರಲಿಲ್ಲ. ಎಲ್ಲ ಬೈಲ್ಗೆ ಹೋಗ್ತಾ ಇದ್ರು, ತುಂಬ ದೂರದಲ್ಲಿ ಏನೋ ಒಂದು ಹಳ್ಳ ಮಾಡಿ ಅಲ್ಲಿ ಒಂದು ಜನರಲ್ ಟಾಯ್ಲೆಟ್ ಮಾಡ್ಕೊಳ್ತಾ ಇದ್ರು, ಎಲ್ಲ ಬೈಲ್ಗೆ ಹೋಗ್ತಾ ಇದ್ರು. ಅವಾಗ ಹಳ್ಳಗಳಿರಲಿಲ್ಲ. ಯಾವಾಗ ಮನೆಗಳ ಹತ್ರ ಪ್ರತಿಯೊಂದು ಮನೆಗೂ ಬಾತ್ರೂಮ್ಗಳು ಮಾಡಿದ್ವಿ, ಪ್ರತಿಯೊಂದು ಮನೆಗಳಲ್ಲೂ ಅಟ್ಯಾಚ್ ಬಾತ್ರೂಮ್ಗಳು ಮಾಡ್ಕೊಂಡ್ವಿ, ಮನೆಗಳ ಹತ್ರ ಹಳ್ಳಗಳು ತೊಡಗೋಣಕ್ಕೆ ಇಳಿದ್ವು, ಅವಾಗ ಕಾಂಪೌಂಡ್ನ ಅವಶ್ಯಕತೆ ಬಂತು. ಯಾಕಂದ್ರೆ ನಮ್ಮದು ನಾವು ನೋಡ್ಕೊಳ್ತಾ ಇರ್ತೀವಿ, ಅವ್ರು ನೋಡ್ಕೊಳ್ಬೇಕಲ್ವಾ, ಪಕ್ಕದ ಮನೆಯವ್ರು ಅವ್ರ ಸೇಫ್ಟಿ ಅವ್ರು ಮಾಡ್ಕೊಳ್ಬೇಕಲ್ವಾ. ನಮ್ಮ ಮನೆಗೆ ನಾನು ಕಾಂಪೌಂಡ್ ಮಾಡ್ತೀನಿ, ಅವ್ರ ಮನೆಗೆ ಅವ್ರು ಕಾಂಪೌಂಡ್ ಮಾಡ್ತಾರೆ. ಹಾಗಾಗಿ ಕಾಂಪೌಂಡ್ ಅನ್ನೋದು ಮನೆಗಳ ಸುತ್ತು ಏನನ್ನು, ಉದಾಹರಣೆಗೆ ನೋಡಿ, ಇದು ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ಉದಾಹರಣೆಗೆ ಇದು ನಾನು ಒಂದು ಪೂರ್ವದ ರಸ್ತೆನೋ ಅಥವಾ ಯಾವುದೋ ಒಂದು ರಸ್ತೆ ಒಂದು ಮನೆ ಇರುತ್ತೆ ಅಂದ್ಕೊಳ್ಳಿ. ಈ ಮನೆಗೆ ನಾನೇನಾದರೂ ಪೂರ್ವ ಈಶಾನ್ಯದಲ್ಲಿ ಸಂಪು ಮಾಡಿದ್ರೆ ಇಲ್ಲಿ ಬರತಕ್ಕಂಥ ಮನೆಗೆ ಅದು ಪಶ್ಚಿಮ ವಾಯುವ್ಯಕ್ಕೋ ಬರುತ್ತೆ. ಅದು ಅವ್ರಿಗೆ ವಾಸ್ತು ದೋಷ ಆಗುತ್ತೆ. ಅದಕ್ಕೆ ಅವ್ರು ಕಾಂಪೌಂಡ್ ಮಾಡಲೇಬೇಕು. ಅದೇ ರೀತಿ ನಮ್ಮ ಮನೆಗೆ ಉತ್ತರ ಈಶಾನ್ಯದಲ್ಲಿ ನಾನು ಸಂಪು ಮಾಡಿದ್ನಿ ಅಂದ್ಕೊಳ್ಳಿ, ಅದು ಪಕ್ಕದ ಮನೆಗೆ ಏನಾಗುತ್ತೆ, ದಕ್ಷಿಣ ಆಗ್ನೇಯದಲ್ಲೋ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಪ್ರತಿಯೊಂದು ಮನೆದು ನೋಡಿ, ಈ ಮನೆಗೆ ಇಲ್ಲೊಂದು ಮನೆ ಇದೆ ಅಂತ ಇಟ್ಕೊಳ್ಳಿ, ಇವ್ರೇನಾದರೂ ವಾಯುವ್ಯದಲ್ಲಿ ಏನಾದರೂ ಉತ್ತರದ ಮಧ್ಯಭಾಗದಲ್ಲೋ ಉತ್ತರ ವಾಯುವ್ಯದಲ್ಲೋ ಏನಾದರೂ ಪಿಟುಗುಣಿ ಮಾಡಿದ್ರೆ ಈ ಮನೆಗೆ ದಕ್ಷಿಣ ನೈಋತ್ಯಕ್ಕೆ ಬರುತ್ತೆ.
ಅದೇ ರೀತಿ ಸೊಂಪು ಏನಾಗುತ್ತೆ, ದಕ್ಷಿಣದಲ್ಲಿ ಬರುತ್ತೆ, ದಕ್ಷಿಣ ಆಗ್ನೇಯದಲ್ಲಿ ಬರುತ್ತೆ. ಹಾಗಾಗಿ ಈ ದೋಷಗಳನ್ನೆಲ್ಲ ನಾವು ಸರಿ ಮಾಡ್ಕೊಳ್ಬೇಕು ಅಂದ್ರೆ ಈ ಮನೆಗೆ ಒಂದು ಕಾಂಪೌಂಡ್ ಮಾಡ್ಕೊಳ್ಬೇಕು. ಪ್ರತಿಯೊಂದು ಮನೆಗಳದ್ದು ಇದೇ ರೀತಿ ಸಮಸ್ಯೆ ಆಗ್ತಾ ಇರೋದು. ಯಾವಾಗ ಪ್ರತಿಯೊಂದು ಮನೆಗೂ ಒಂದು ಬಾತ್ರೂಮ್ ಪಿಟ್ಟು ಒಂದು ಸಂಪು ಅಂತ ಮಾಡ್ತೀವೋ ಅವಾಗ ಪಕ್ಕದ ಮನೆಗಳವ್ರಿಗೆ ವಾಸ್ತು ದೋಷ ಆಗುತ್ತೆ ಅಂತೇಳಿ ಪ್ರತಿಯೊಂದು ಮನೆಗೂ ಕಾಂಪೌಂಡ್ಗಳು ಮಾಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅದಲ್ಲದೆ ಹಿಂದಿನ ಕಾಲದಲ್ಲಿ ಎಲ್ಲ ಊರು ಒಳಗಡೆನೆ ಮನೆಗಳು ಕಟ್ಕೊಳ್ತಾ ಇದ್ರು, ಊರಿಂದ ಆಚೆ ಯಾರು ಹೋಗ್ತಾ ಇರಲಿಲ್ಲ. ಈಗೇನಾಗಿದೆ, ಪ್ರತಿಯೊಂದು ಮನೆಗಳಲ್ಲೂ ಜನಸಂದಣಿ ಜಾಸ್ತಿ ಆಗಿ ಅಣ್ಣ ತಮ್ಮಂದ್ರೆಲ್ಲ ವಿಭಾಗಗಳಾಗಿ ಸಪ್ರೇಟ್ ಇರೋದಕ್ಕೆ, ಪ್ರವೇಶ ಇರೋದಕ್ಕೆ ಬಯಸ್ತಾರೆ. ಅವಾಗ ಏನು ಮಾಡ್ತಾರೆ, ಹೊರಗಡೆ ಹೋಗಿ ಮನೆಗಳು ಕಟ್ಕೊಳ್ತಾರೆ. ಅವಾಗ ಬೈಲಲ್ಲಿ ಮನೆಗಳು ಕಟ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ. ಊರಿಂದ ಹೊರಗಡೆ ಹೋಗಿ ಮನೆಗಳು ಕಟ್ಟಬೇಕಾದ್ರೆ ಕಂಪಲ್ಸರಿ ಪ್ರತಿಯೊಂದು ಮನೆಗೂ ಕಾಂಪೌಂಡ್ ವಾಲ್ ಮಾಡಲೇಬೇಕು, ಅದು ಶತಸಿದ್ಧ. ಬೈಲಲ್ಲಿಕ್ಕಿರೋ ದೀಪ ಯಾವಾಗ ಗಾಳಿ ಬಂದು ಹಾರಾಗುತ್ತೋ ಗೊತ್ತಿಲ್ಲ. ಅದೇ ರೀತಿ ಬೈಲಲ್ಲಿರೋ ಮನೆಗೆ ಕಾಂಪೌಂಡ್ ಇಲ್ಲದೆ ಇದ್ರೆ ಆ ಮನೆ ವಾಸ್ತುವಿನ ರೀತಿ ಯಾವಾಗ ಬೇಕಾದರೂ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಬಯಲು ದೀಪನ ಬಯಲು ಮನೆಗೆ ಹೋಲಿಸ್ತಾರೆ. ಹಾಗಾಗಿ ಬೈಲಲ್ಲಿಕ್ಕಿರೋ ದೀಪ ಯಾವಾಗ ಬೇಕಾಗ ಗಾಳಿ ಬಂದ್ರೆ ಹಾರಾಗುತ್ತೆ. ಅದೇ ರೀತಿ ಬೈಲಲ್ಲಿರೋ ಮನೆ ವಾಸ್ತು ಪ್ರಕಾರ ಕಾಂಪೌಂಡ್ ಒಂದು ಒಳ್ಳೆ ರೀತಿಲಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ರಿಸಲ್ಟ್ಸ್ ಬರೋದಿಲ್ಲ. ಅದೇ ಹಿಂದಿನ ಕಾಲದಲ್ಲಿ ಯಾವುದೇ ಕಾಂಪೌಂಡ್ಸ್ ಇರಲಿಲ್ಲ. ಯಾಕೆ ಅಂತಂದ್ರೆ ಅವಾಗ ಬೋರ್ವೆಲ್ಗಳಿರಲಿಲ್ಲ, ಬಾತ್ರೂಮ್ ಪಿಟ್ಟುಗಳಿರಲಿಲ್ಲ, ಮನೆಗೂ ಸಂಪ್ ಮಾಡ್ತಾ ಇರಲಿಲ್ಲ, ಕಾಂಪೌಂಡ್ಗಳ ಅವಶ್ಯಕತೆ ಇರಲಿಲ್ಲ. ಪಕ್ಕದಲ್ಲೇ ಒಂದು 4 ಅಡಿ 3 ಅಡಿ ಬಿಟ್ಟು ಪಕ್ಕದಲ್ಲೇ ಮನೆಗಳು ಕಟ್ಕೊಳ್ತಾ ಇದ್ರು. ಒಂದು ರೀತಿ ಒಂದು ಊರೊಳಗಡೆನೆ ಒಂದು ಮನೆಗಳಿರ್ತಾ ಇದ್ವು. ಆದ್ರೆ ಈಗೆಲ್ಲ ಹೊರಗಡೆ ಹೋಗ್ತಾ ಇರೋದ್ರಿಂದ ಪ್ರತಿಯೊಂದು ಮನೆಗೂ ಕಾಂಪೌಂಡ್ನ ಅವಶ್ಯಕತೆ ಇದೆ. ಇದು ಒಂದು ಭಾಗ. ಆದರೆ ಇನ್ನೊಂದು ಭಾಗ ಏನು ಅಂತಂದ್ರೆ, ನಾವು ಯಾವಾಗ ಮನೆಗೆ, ಅದು ನಮ್ಮದು ಜಾಗ, ಬೈಲಲ್ಲಿ ಮನೆ ಕಟ್ಟಿದಾಗ ಅದಕ್ಕೆ ಯಾವುದೇ ಮೂಲೆ ದಿಕ್ಕು ಇರೋದಿಲ್ಲ, ಬರೀ ಮನೆಗೆ ಮಾತ್ರ ದಿಕ್ಕಿರುತ್ತೆ. ಅದೇ ನಾವು ಕಾಂಪೌಂಡ್ ಮಾಡಿದಾಗ ಪ್ರತಿಯೊಂದು ಮನೆಗೂ ಅದರದೇ ಆದ ಒಂದು ಜಾಗದ ಕಟ್ ಆಫ್ ಆಗುತ್ತೆ. ನಾವು ಯಾವಾಗ 4 ಅಡಿ 5 ಅಡಿ ಒಂದು ಗೋಡೆ ಕಟ್ತೀವೋ ಆ ಜಾಗಕ್ಕೆ ದಿಕ್ಕುಗಳು ಕ್ರಿಯೇಟ್ ಆಗುತ್ತೆ. ಪೂರ್ವದಲ್ಲಿ ಕಾಂಪೌಂಡ್ ಹಾಕಿದ್ರೆ ಪೂರ್ವ, ದಕ್ಷಿಣದಲ್ಲಿ ಕಾಂಪೌಂಡ್ ಹಾಕಿದ್ರೆ ದಕ್ಷಿಣ, ಪಶ್ಚಿಮದಲ್ಲಿ ಕಾಂಪೌಂಡ್ ಹಾಕಿದ್ರೆ ಪಶ್ಚಿಮ, ಉತ್ತರದಲ್ಲಿ ಕಾಂಪೌಂಡ್ ಹಾಕಿದ್ರೆ ಉತ್ತರ. 4 ಮೂಲೆ ಚಕ್ಕ ಚದರ ನಮಗೆ ಮೂಲೆಗಳು ಕ್ರಿಯೇಟ್ ಆಗುತ್ತೆ. 4 ದಿಕ್ಕು 4 ಮೂಲೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಮನೆಗೂ ಆ ರೀತಿ ಮಾಡ್ಕೊಳೋದ್ರಿಂದ, ಕಾಂಪೌಂಡ್ ಮಾಡೋದ್ರಿಂದ ತುಂಬಾ ರಿಸಲ್ಟ್ಸ್ ಬರುತ್ತೆ. ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳಿಗೆ ಮಾತ್ರ ಕಾಂಪೌಂಡ್ ಮಾಡ್ತಾ ಇದ್ರು, ಯಾವುದೇ ರೀತಿಯ ಯಾವುದೇ ಮನೆಗಳಿಗೆ ಕಾಂಪೌಂಡ್ ಮಾಡ್ತಾ ಇರಲಿಲ್ಲ. ದೇವಸ್ಥಾನಗಳಿಗೂ ತುಂಬಾ ರೇರು, ತುಂಬಾ ದೊಡ್ಡ ದೊಡ್ಡ ಪ್ರಸಿದ್ಧ ದೇವಸ್ಥಾನಗಳಿಗೆ ಮಾತ್ರ ಕಾಂಪೌಂಡ್, ದೊಡ್ಡ ಕೋಟೆ ತರ 7 ಅಡಿ 8 ಅಡಿ ಕಾಂಪೌಂಡ್ ಮಾಡ್ತಾ ಇದ್ರು. ಅದನ್ನ ನೋಡಿ ಕಾಲಾನುಸಾರ ಅದನ್ನ ಅನುಸರಣೆ ಮಾಡ್ಕೊಂಡು ಪ್ರತಿಯೊಂದು ಮನೆಗೂ ಕಾಂಪೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಾಸ್ತು ವಿಚಾರದಲ್ಲಿ ತುಂಬಾ ಅನುಭವಗಳಾಗ್ತಾ ಪ್ರತಿಯೊಂದು ಮನೆಗೂ ಕಾಂಪೌಂಡ್ ಮಾಡಲೇಬೇಕು. ಕಾಂಪೌಂಡಿಂದ ರಿಸಲ್ಟ್ಸ್ ಇದೆ. ಕಾಂಪೌಂಡ್ ಮಾಡೋದ್ರಿಂದ ಮನುಷ್ಯನಿಗೆ ಅದು ರಕ್ಷಣೆ. ಮನೆ ವಾಸ್ತು ವಿಚಾರದಲ್ಲಿ ಕಾಂಪೌಂಡ್ ಅನ್ನೋದು ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಕಾಂಪೌಂಡ್ ಅನ್ನೋದೇ ಮನೆಗೆ ಮುಖ್ಯವಾಗಿ ರಿಸಲ್ಟ್ಸ್ಗೆ ಒಂದು ಕಾರಣ ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರತಿಯೊಂದು ಮನೆಗೂ ಕಾಂಪೌಂಡು ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಕಾಂಪೌಂಡ್ ಮಾಡಲೇಬೇಕು. ಕಾಂಪೌಂಡ್ ಮಾಡೋದ್ರಿಂದ ಬೆನಿಫಿಟ್ಸ್ ಇದೆ. ದಕ್ಷಿಣದಲ್ಲಿ ಯಾರ್ದೋ ಪಕ್ಕದ ಮನೆದು ಬಾತ್ರೂಮ್ ಪಿಟ್ಟಿದೆ ಅಥವಾ ಉತ್ತರದಲ್ಲಿ ಅವ್ರದ್ದಿದೆ ಅಂತಂದಾಗ ಅದು ನಮಗೆ ದಕ್ಷಿಣಕ್ಕೆ ಬರುತ್ತೆ, ದಕ್ಷಿಣ ನೈಋತ್ಯಕ್ಕೆ ಬರುತ್ತೆ. ಸಂಪ್ ಅನ್ನೋದು ನಮಗೆ ದಕ್ಷಿಣ ಆಗ್ನೇಯಕ್ಕೆ ಬರುತ್ತೆ. ಅದೇ ರೀತಿ ಪಶ್ಚಿಮದಲ್ಲಿ ಏನಿದೆ ನೋಡಿ, ಈಗ ಹಿಂದೆಗಡೆ ಮನೆಯವರು ಇಲ್ಲೊಂದು ಮನೆ ಮಾಡಿದ್ದಾರೆ ಅಂದ್ರೆ ಅವರು ಈಶಾನ್ಯಕ್ಕೆ ಸಂಪ್ ಮಾಡಿದಾರಂದ್ರೆ ಅದು ನಮಗೆ ಪಶ್ಚಿಮ ವಾಯಕ್ಕೆ ಬರುತ್ತೆ ಅಥವಾ ಪಶ್ಚಿಮಕ್ಕೆ ಬರುತ್ತೆ. ಪಿಟ್ಗುಡಿ ಮಾಡಿದಾರೆ ಅಂದ್ರೆ ನಮ್ಮ ಪೂರ್ವ ನೈಋತ್ಯಕ್ಕೆ ಪಶ್ಚಿಮಕ್ಕೆ ಬಾತ್ರೂಮ್ ಪಿಟ್ ಬರುತ್ತೆ. ಇದನ್ನೆಲ್ಲ ದೋಷಗಳನ್ನ ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಪ್ರತಿಯೊಂದು ಮನೆಗೂ ಕಾಂಪೌಂಡ್ ಕಂಪಲ್ಸರಿ ಮಾಡಲೇಬೇಕು. ಆ ಕಾಂಪೌಂಡ್ಗಳು ಮಾಡೋದ್ರಲ್ಲಿ ಹೆಂಗಂದ್ರಂಗೆ ಯಾವ ರೀತಿ ಅಂದ್ರೆ ಆ ರೀತಿ ಕ್ರಾಸ್ ಆಗಿ ಇಲ್ಲಿಂದ ಇಲ್ಲಿಗೆ ಮೂಲೆಗಳು ಜಾಸ್ತಿ ಆಗೋದು ಆ ರೀತಿ ಎಲ್ಲ ಮಾಡಬಾರ್ದು. ಒಂದೇ ರೀತಿ ಇರ್ಬೇಕು ಕಾಂಪೌಂಡ್. ದಕ್ಷಿಣ ಪಶ್ಚಿಮ ಎತ್ತರ ಇರಬೇಕು, ಉತ್ತರ ಪೂರ್ವ ಸ್ವಲ್ಪ ತಗ್ಗಿರ್ಬೇಕು. ಅದು ಕಂಪಲ್ಸರಿ ನಿಮಗೆ 4 ಅಡಿ ಇರಲೇಬೇಕು. 3.5 ಇಂದ 4 ಅಡಿ ಪ್ರತಿಯೊಂದು ಮನೆಗೂ ಕಾಂಪೌಂಡ್ ಗೋಡೆ ಕೌಂಟ್ ಆಗಬೇಕು ಅಂದ್ರೆ 3.5 ಅಡಿಯಿಂದ 4 ಅಡಿ ಇರಲೇಬೇಕು. ಆ ರೀತಿ ಕಾಂಪೌಂಡ್ ಮಾಡಿಕೊಂಡ್ರೆ ಪ್ರತಿಯೊಂದು ಮನೆಗೂ ಅದು ರಕ್ಷಾ ಕವಚ ಇದ್ದಂಗೆ. ಏನು ಕಾಂಪೌಂಡ್ ವಾಲ್ ಅನ್ನೋದು ತುಂಬಾ ಅದೊಂದು ಸೇಫ್ಟಿ ಮನೆಗೆ, ಅದು ರಕ್ಷಾ ಕವಚ. ಆ ಕಾಂಪೌಂಡ್ ವಾಲ್ ಇದ್ರೇನೆ ಆ ಮನೆಗೆ ರಿಸಲ್ಟ್ಸ್. ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅನ್ನೋದಕ್ಕೂ ಉದಾಹರಣೆ ಕೊಟ್ಟಿದ್ದೇನೆ. ಯಾಕೆ ಇರಲಿಲ್ಲ, ಯಾಕೆ ಅವಶ್ಯಕತೆ ಇರಲಿಲ್ಲ, ಆದರೆ ಈಗ ಏನಾಗಿದೆ, ಈಗ ಯಾಕೆ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬರು ಪರಿಗಣನೆಗೆ ತಗೊಂಡು ಪ್ರತಿಯೊಂದು ಮನೆಗೂ ಕಾಂಪೌಂಡ್ ವಾಲ್ ಮಾಡ್ಕೊಳ್ಳೇಬೇಕು. ಯಾವುದೇ ಮೂಲೆಗಳು ಕಡಿಮೆ ಆಗೋದು ಜಾಸ್ತಿ ಆಗೋದು, ಯಾವುದೇ ಒಂದು ಮೂಲೆಗಳು ಕಟ್ ಮಾಡಿ ಕಾಂಪೌಂಡ್ಗಳು ಮಾಡೋದು ದಯಮಾಡಿ ಆ ರೀತಿ ಮಾಡಕ್ ಹೋಗ್ಬೇಡಿ. ಕಾಂಪೌಂಡ್ ವಾಲು ತುಂಬಾ ಮುಖ್ಯ.
ಆ ಕಾಂಪೌಂಡ್ ವಾಲ್ನ ನೀವು ಮಾಡದೇ ಇದ್ದರೂ ಪರವಾಗಿಲ್ಲ, ನಿಮಗೆ ಮಾಡಬೇಕಾದ್ರೆ ಕರೆಕ್ಟಾಗಿ 4 ಮೂಲೆ ಸಿಗೋ ರೀತಿ 4 ದಿಕ್ಕು ಸಿಗೋ ರೀತಿ ಕರೆಕ್ಟಾಗಿ ವಾಸ್ತು ಪ್ರಕಾರ ಮಾಡ್ಕೊಳ್ಳಿ. ಅದು ನಿಮಗೆ ವಾಸ್ತುಗೆ ಬರುತ್ತೆ. ಅದನ್ನು ಬಿಟ್ಟು ಯಾರೋ ಹೇಳಿದ್ರು ನಿಮ್ಮದು ಕಾಂಪೌಂಡು ಆಯಕ್ಕಿಲ್ಲ, ನಿಮ್ಮದು ಕಾಂಪೌಂಡ್ ಈ ರೀತಿ ಮಾಡಿದ್ರೆ ನಿಮ್ಮದು ಆಯಕ್ಕೆ ಬರೋದಿಲ್ಲ, ಆ ರೀತಿ ಏನು ಆಯ ಅನ್ನೋದು ಕಾಂಪೌಂಡ್ ವಾಲ್ಗೆ ಕೌಂಟ್ ಆಗೋದಿಲ್ಲ. ಹಾಗಾಗಿ ಕಾಂಪೌಂಡ್ ವಾಲ್ನ ವಾಸ್ತುವಿನ ರೀತಿ ಈಶಾನ್ಯ ಬೆಳಿಬೇಕು, ಉತ್ತರ ಈಶಾನ್ಯ ಬೆಳಿಬೇಕು, ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಜಾಸ್ತಿ ಇರಬೇಕು, ದಕ್ಷಿಣಕ್ಕಿಂತ ಉತ್ತರದಲ್ಲಿ ಜಾಸ್ತಿ ಜಾಗ ಇರಬೇಕು. ಆ ರೀತಿ ಒಂದು ವಾಸ್ತುವಿನ ರೀತಿ ರಕ್ಷಾ ಕವಚ ಆಗಿ ಕೆಲಸ ಮಾಡುತ್ತೆ ನಿಮ್ಮ ಮನೆಗೆ. ವಾಸ್ತು ವಿಚಾರದಲ್ಲಿ ಅದು ಒಂದು ಮೇಜರ್ ವಾಸ್ತುವಿನ ವಿಚಾರ ಅಂತಲೇ ಹೇಳ್ಬೋದು. ಹಾಗಾಗಿ ವಾಸ್ತುವಿನ ರೀತಿ ಕಾಂಪೌಂಡ್ ವಾಲ್ಗಳು ಮಾಡ್ಕೊಳ್ಳಿ, ಅದು ರಿಸಲ್ಟ್ ಕೊಡೋದ್ರಲ್ಲಿ ತುಂಬ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾ, ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳನ್ನು ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.